ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ನಮ್ಮ ಅಪ್ಪನೇ ದೊಡ್ಡ ವ್ಯಕ್ತಿ ಅಂತ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹಾದೇವಪ್ಪನವರು ಮಹಾರಾಜರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟ್ರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟಿದ್ರೆ, ಸೀನಿಯರ್ ಡಾಕ್ಟ್ರು ಈಗ ಆಲ್ರೆಡಿ ನಿರ್ಮಾಣವಾಗಿರುವಂಥ ರಚಿಸಲಾಗಿರುವಂಥ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ನಾನು ಮಹಾದೇವಪ್ಪನವರನ್ನು ಬಹಳ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀನಿ. ಇತ್ತೀಚೆಗೆ ಉದ್ಘಾಟನೆಯಾದಂತಹ ಸಿಗಂದೂರು ಸೇತುವೆಗೆ DPR ಮಾಡಿದವರು ನಾವೇ ಅಂತ ಅಲ್ಲೂ ಕ್ರೆಡಿಟ್ ಕೇಳಲಿಕ್ಕೆ ಹೊರಟ್ರಿ. ಅದು ಯಡಿಯೂರಪ್ಪ ಸಾಹೇಬರು ಮತ್ತು MP ರಾಘವೇಂದ್ರ ಅವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸೇತುವೆ ಅಂತ ಗೊತ್ತಿದ್ರೂ DPR ನಾವೇ ಮಾಡಿದವರು ಅಂತ ಹೇಳಿದ್ರಿ. ಸರ್, ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಅದರ DPR ಮಾಡಿದವನು ಯಾರು ಸರ್? 1799ರಲ್ಲೇ ಸತ್ತು ಹೋದಂತಹ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಯಾವ ಮಸೀದಿಯ ಮೌಲ್ವಿ ಅದರ ಕನ್ನಂಬಾಡಿ ಕಟ್ಟೆಯ ಡಿಸೈನ್ ಮಾಡಿದ, ಯಾರು ಅದರದ್ದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ DPR ಮಾಡಿದ, ಆ ಮುಲ್ಲನ ಹೆಸರನ್ನು ಹೇಳ್ಬಿಡಿ ಸರ್ ದಯವಿಟ್ಟು. ಮೈಸೂರು ಜನ ಧನ್ಯರಾಗಿ ಬಿಡ್ತಾರೆ, ಈ ಇತಿಹಾಸನೂ ತಿಳ್ಕೊಂಬಿಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯವರಂತಹ ಜನಾನುರಾಗಿ ದೊರೆ, ವಿಶ್ವೇಶ್ವರಯ್ಯನವರಂಥ ಅಪ್ರತಿಮ ಇಂಜಿನಿಯರ್ ಇಲ್ಲದೇ ಇದ್ದಿದ್ದರೆ ಕನ್ನಂಬಾಡಿ ಕಟ್ಟಕ್ಕೆ ಸಾಧ್ಯವಾಗ್ತಿತ್ತ? ಟಿಪ್ಪು ಸುಲ್ತಾನ್ ಸತ್ತೋಗಿದ್ದು 1799ರಲ್ಲಿ. ಕನ್ನಂಬಾಡಿಯ ಕಟ್ಟೆಯ ನಿರ್ಮಾಣ ಪ್ರಾರಂಭವಾಗಿದ್ದು 1911ರಲ್ಲಿ. 112 ವರ್ಷಗಳ ಮಧ್ಯದಲ್ಲಿ ಅಂತರ ಇದೆ. ಟಿಪ್ಪು ಸುಲ್ತಾನ್ ಯಾವ ಇಸ್ವಿನಲ್ಲಿ ಅಡಿಗಲ್ಲು ಇಟ್ಟಿದ್ದ ಅದನ್ನು ಹೇಳಿಬಿಡಿ ಸರ್. ವಿಶ್ವೇಶ್ವರಯ್ಯನವರಂತೂ ಅವಾಗ ಹುಟ್ಟಿರಲಿಲ್ಲ. ಹಾಗಾಗಿ ಅದ್ರ ಡಿಸೈನನ್ನು DPRನ ಯಾರು ಮಾಡಿರಬೇಕಲ್ಲ, ಆ ಮೌಲ್ವಿ ಹೆಸರನ್ನು ಹೇಳಿಬಿಡಿ ಸರ್. ಸರ್, ದಲಿತ ಸಮಾಜಕ್ಕೆ ಮೀಸಲಾತಿಯನ್ನು ಕೊಟ್ಟು ದೇಶಕ್ಕೆ ಮೇಲ್ಪಂಕ್ತಿಯಾಗಿದ್ದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಬಾಬಾ ಸಾಹೇಬರು ಸಂವಿಧಾನ ಬರೆಯೋದಕ್ಕಿಂತ ಮೊದಲನೇ ಮೀಸಲಾತಿಯನ್ನು ತಂದಂಥವ್ರು ಅವರು. ಅಂತಹ ಒಬ್ಬ ದೊರೆಯ ಕೊಡುಗೆಯನ್ನು ಬೇರೆ ಯಾರಿಗೋ ಅರ್ಪಣೆಯನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಆ ಯದುವಂಶದ ಬಗ್ಗೆ ನಿಮ್ಗೆ ಯಾಕೆ ಸರ್ ಇಷ್ಟೊಂದು ಕೋಪ? ಯಾಕಾಗಿ ದ್ವೇಷವನ್ನು ತೀರಿಸ್ತಾ ಇದ್ದೀರಿ? ನಾಲ್ವಡಿಯವರು ಮತ್ತು ವಿಶ್ವೇಶ್ವರಯ್ಯನವರು ಇಲ್ಲ ಅಂದಿದ್ದರೆ ಆ ಕನ್ನಂಬಾಡಿ ಕಟ್ಟೆ ಕಟ್ಟಲಿಕ್ಕಾದ್ರೂ ಸಾಧ್ಯವಾಗ್ತಿತ್ತ? ಇಷ್ಟಾಗಿ ಅವ್ರ ಮೇಲೆ ನೀವು ಸಿದ್ದರಾಮಯ್ಯನವರು, ಯತೀಂದ್ರವರು ಪದೇ ಪದೇ ಆ ಕುಟುಂಬದ ಕೊಡುಗೆಯನ್ನು ಅಲ್ಲಗಳೆಯುವಂಥ ಹೇಳಿಕೆಗಳನ್ನೇ ಕೊಡ್ತಾ ಬರ್ತಾ ಇದ್ದೀರಿ. ನೀವು ಯಾಕಿಂತ ದ್ವೇಷ ನಿಮಗೆ? ಮೈಸೂರು ಸಂಸ್ಥಾನವನ್ನು ಬಹಳ ಬೆಳಗಿದಂತಹ ಕುಟುಂಬದ ಬಗ್ಗೆ ಯಾಕೆ ಈ ಥರ ಒಂದು ದ್ವೇಷವನ್ನು ಮತ್ಸರವನ್ನು ಇಟ್ಕೊಂಡಿದ್ದೀರಿ ನೀವು ಸರ್? ಸರ್, ಇವತ್ತು ಗಜಪಯಣ ಆರಂಭ ಆಗ್ತಾ ಇದೆ. ದಯವಿಟ್ಟು ಗಜಪಯಣ ಮತ್ತು ಈ ಒಂದು ದಸರಾವನ್ನು ಆರಂಭ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳ್ಬಿಡಿ. ಮೈಸೂರು ಜನ ಕೃತಾರ್ಥರಾಗಿ ಬಿಡ್ತಾರೆ, ಧನ್ಯರಾಗಿ ಬಿಡ್ತಾರೆ. ಆ ಇತಿಹಾಸವನ್ನು ನಾವು ಕೇಳ್ಕೊಂಬಿಡೋಣ ಸರ್, ದಯವಿಟ್ಟು ಅದನ್ನ ಹೇಳಿ.